ಹೆತ್ತವರನ್ನೇ ಆಗ್ಲಿ ಅಥವಾ ನಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ಒಂಟಿಯಾಗಿರ್ತಾರಲ್ಲ ಅವರನ್ನೇ ಆಗ್ಲಿ ಯಾರು ವೃದ್ಧಾಶ್ರಮಕ್ಕೆ ಬಿಡೋದಕ್ಕೆ ಹೋಗ್ಬೇಡಿ. ಅದ್ರ ಬದಲು ಆಲ್ಟರ್ನೇಟ್ ಆಗಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ. ಅಲ್ಲಿ ಏನು ನೀವು ದುಡ್ಡು ಕೊಡ್ತಿರಲ್ಲ ತಿಂಗಳಾದ್ರೆ 10,000 15,000 ಅಥವಾ 20,000 ಅಥವಾ ಏನಾದ್ರು ಒಂದು ಅಮೌಂಟ್ ಕೊಡ್ತಿರಲ್ಲ, ಅದ್ರ ಬದಲು ಯಾರಾದ್ರೂ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಬಿಟ್ಟು ಅವ್ರಿಗೆ ನೀವು ಸಂಬಳ ಕೊಟ್ಟು ಯಾರನ್ನೇ ಆಗ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಬಿಡಿ. ಯಾಕೆಂದ್ರೆ ನನ್ನ ಫ್ರೆಂಡ್ ಆದ ಅನುಭವ ಯಾರಿಗೂ ಆಗ್ಬಾರ್ದು. ಇದು ಅವ್ರ ದೊಡ್ಡಮ್ಮನ ಒಂದು ವೃದ್ಧಾಶ್ರಮಕ್ಕೆ ಬಿಟ್ಟಿದ್ರಂತೆ. ಆ ವೃದ್ಧಾಶ್ರಮ ಯಾವ ತರ ಅಂತಂದ್ರೆ ಇಟ್ಸ್ ಲೈಕ್ ಹಾಸ್ಟೆಲ್ಸ್ ಗಳೆಲ್ಲ ನೋಡಿರ್ತೀರಲ್ಲ ನೀವು, ಅದೇ ತರನೇ 200 ಜನ 300 ಜನ ಅದಕ್ಕಿಂತ ಜಾಸ್ತಿನೇ ಒಂದಷ್ಟು ವೃದ್ಧರು ಅಲ್ಲಿ ಇದ್ರು ಆ ಆಶ್ರಮದಲ್ಲಿ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಅಲ್ಲಿ ಯಾರ್ಯಾರಿಗೂ ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ವಂತೆ. ಅದ್ ಏನಕ್ಕೆ ಪ್ರಾಬ್ಲಮ್ ಅಂತಂದ್ರೆ ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ, ಅದಾದ್ಮೇಲೆ ಮೆಡಿಸಿನ್ ಸರಿಯಾಗಿ ಕೊಡ್ತಿರ್ಲಿಲ್ಲ. ದೊಡ್ಡಮ್ಮ ಹೇಳ್ತಿರಂತೆ ಈ ಮೆಡಿಸಿನ್ ಅಲ್ಲ ನನ್ಗೆ ಬೇರೆ ಮೆಡಿಸಿನ್ ಅಂತೆ ಇದೇ ತಗೊಳಮ್ಮ ಅಂತ ಅವಾಜ್ ಹಾಕವ್ರಂತೆ. ಸುಮಾರು ಸಲ ಇದೇ ಆಗದಂತ ಅವ್ರಿಗೆ ಪ್ರಾಬ್ಲಮ್. ಏನಕ್ಕೆ ಮತ್ತೆ ಮತ್ತೆ ಆರೋಗ್ಯ ಕೆಡ್ಸ್ಕೊಂತ ಇದ್ರಲ್ಲ ದೊಡ್ಡಮ್ಮ, ಯಾಕೆ ಸರಿಯಾಗಿ ಊಟ ಮಾಡ್ತಿಲ್ವಾ ಅಂತ ಕೇಳಿದ್ರೆ ಇಲ್ಲ ಸರ್ ಬೇಕು ಅಂತ ಅವರು ತಿಂಡಿ ತಗೊಂಡ್ ಹೋಗ್ಕೊಟ್ರೆ ತಿಂಡಿ ಬಿಸಾಕ್ತಾರೆ, ಊಟ ತಗೊಂಡ್ ಹೋಗ್ಕೊಟ್ರೆ ಹಿಂಗ್ ತಳ್ತಾರೆ, ನಮ್ಗೆನೆ ಕೆಟ್ಟದಾಗ ಬೈತಾರೆ ಸರ್ ಇವರು, ಈ ತರದೆಲ್ಲ ಮಾಡ್ತಾರೆ ಸರ್. ಮಾತ್ರೆ ತಗೊಳ್ಳಿ ಅಂತ ಕೊಟ್ರೆ ನಂಗೆ ಬೇಡ ಹೋಗಿಲಿ ಏನೇಲಿ ಹೋಗಿಲಿ ಅಂತ ಹೇಳಿದ್ರು ಅಂತ ಈ ತರದಲ್ಲೆಲ್ಲ ವೃದ್ಧರ ಆಶ್ರಮದಲ್ಲಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರು ನನ್ನ ಫ್ರೆಂಡ್ ಹೇಳಿದ್ರಂತೆ. ನನ್ನ ಫ್ರೆಂಡ್ ಗೆ ಬೇಜಾರಾಗೋಯ್ತಂತೆ. ಒಂದಿನ ಏನ್ ಮಾಡೋ ಸೈಲೆಂಟ್ ಯಾರಿಗೂ ಏನು ಇಲ್ಲ ಸೈಲೆಂಟ್ ಹೊರಡೆ ಬಂದಿಯಾನೆ. ಒಂದ್ ರೂಮ್ ಅಲ್ಲಿ 5 ಜನ 10 ಜನ ಆತರ ಇರ್ತಾರಲ್ಲ, ಇವ್ರು ದೊಡ್ಡಮ್ಮ ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಇವನು ಗೊತ್ತಿಲ್ಲದೆ ಅದೇ ಒಂದು ರೂಮ್ ಗೆ ಹೋಗಿದ್ದಾನೆ. ಅಲ್ಲಿ ನೋಡ್ರಿ ಯಾರು ಬೇರೆ ಬೇರೆಯವ್ರು ಇದ್ದಾರೆ. ಸೈಲೆಂಟ್ ಆಗಿ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ನಂತೆ. 70 ವರ್ಷ ಒಬ್ಬ ಮುದ್ಕರ್ಗೆ ಏನ್ ಮಾಡಿದ್ದಾರೆ ಅಲ್ಲಿ ಇರ್ತಕ್ಕಂತ ಕೆಲಸ ಮಾಡೋನ್ ಯಾರು ಇರ್ತಾ ಗೊತ್ತಾ ಇನ್ಚಾರ್ಜ್, ಪಠಾರ್ ಅಂತ ಬೆನ್ನಿಗೆ ಹೊಡ್ದೇನೆ. ಕಾಫಿ ಕೇಳದ್ನಂತೆ, ಕಾಫಿ ಕೊಟ್ಟಿದಾರ ಅವರು. ಆ ಕಾಫಿಲಿ ಬರೀ ನೀರಾಗೆ ಇತ್ತಂತೆ. ಆ ನೀರು ನಾನು ಕುಡಿಯಲ್ಲ ಬೇಡ ಹೋಗಿ ಅಂತಿದ್ದಕ್ಕೆ ಕುಡಿಯಲ್ಲ ಮುದ್ಕ ನಿನ್ಗೆ ಇದೊಂದು ಬೇರೆ ಬೇಕಾ ಅಂದ್ಬಿಟ್ಟು ಪಟ್ ಅಂತ ಹೊಡೆದಿದಾರಂತೆ. ಇದು ತುಂಬಾನೇ ಬೇಜಾರಾಗುತ್ತೆ ಈ ವಿಚಾರ ಹೇಳಕ್ಕೆ. ಇಷ್ಟೊಂದು ಏನಪ್ಪಾ ನೋಡ್ದೊಂತರನೇ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಸರ್ ನಮ್ ಫ್ರೆಂಡ್ ಅವನ ಹತ್ಕೊಂಡ್ ನನ್ನ ಹತ್ರ ಬಂದ್ ಹೇಳಿದ್ ನನಗೆ ಎಷ್ಟು ಬೇಜಾರಾಗಿದೆ ಅಂದ್ರೆ ನಿಮ್ಗಿನ್ನ ಎಷ್ಟು ಬೇಜಾರಾಗಿರ್ಬೋದು ಹೇಳಿ. ಅವ್ರ ದೊಡ್ಡಮ್ಮ ಕೇಳಿದ್ರಂತೆ ಒಂದ್ ಪರ್ಸ್ ತಗೊಂಬಂದ್ ಕೊಡು ಅಂತ ಕೇಳಿದ್ರಂತೆ. ಇವನು ಪರ್ಸ್ ತಗೊಂಡೋಗಿ ಕೊಟ್ಟಿದ್ದಾನಂತೆ. ಆ ಪರ್ಸ್ ಚೆನ್ನಾಗೇ ಇತ್ತಂತೆ. ಆ ಪರ್ಸ್ ನ ಅವರು ಅಲ್ಲಿ ಇಟ್ಕೊಂಡು ಏನೋ ಬಿಲಾಂಗಿಂಗ್ಸ್ ಎಲ್ಲ ಇಟ್ಕೊಂಡಿದ್ರಂತೆ, ಮೆಡಿಸಿನ್ಸ್ ಒಂದಷ್ಟು ದುಡ್ಡೆಲ್ಲ ಇಟ್ಕೊಂಡಿದ್ರಂತೆ ಆ ಪರ್ಸ್ ಅಲ್ಲಿ. ಅದು ಏನಾಗಿದೆ ಊಟ ಮಾಡೋ ಟೈಮ್ ಅಲ್ಲಿ ಅವರು ಅನ್ನ ಸಾರು ಏನೋ ಚೆಲ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಕ್ಲೀನ್ ಮಾಡೋ ನೆಪದಲ್ಲಿ ಏನ್ ಮಾಡಿದ್ರೆ ಇವರೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ಆ ಪರ್ಸ್ ನ ಬಿಸಾಕ್ಬಿಟ್ಟಿದ್ದಾನೆ. ಇವನ್ ವಿಷಯನೇ ಹೇಳಿಲ್ಲ. ಯಾರು ಇನ್ಚಾರ್ಜ್ ಇರ್ತಾನಲ್ಲ ಅವ್ನ ಪರ್ಸ್ ಎಲ್ಲಪ್ಪ ಅಂತ ಕೇಳಿದಿಕ್ಕೆ ಪರ್ಸ್ ಇಲ್ಲ ಸರ್ ಬಿಸಾಕ್ಬಿಟ್ಟೆ. ಯಾಕಪ್ಪ ಬಿಸಾಕ್ತೆ ಗಲೀಜ್ ಮಾಡ್ಕೊಂಡ್ಬಿಟ್ರು ಚೆಲ್ಕೊಂಡ್ಬಿಟ್ರು, ಇವ್ರಿಗೆ ಯಾಕೆ ಸರ್ ಪರ್ಸ್ ಕೊಡ್ತೀರಾ ಹಾಗೆ ಹೀಗೆ ಅಂತ ಬೈದ್ಬಿಟ್ಟಿದ್ದಾನೆ. ನನ್ನ ಫ್ರೆಂಡ್ ಏನ್ ಮಾಡ್ಬಿಟ್ಟು ರೈಸ್ ಆಗ್ಬಿಟ್ಟಿದ್ದಾನೆ. ನನ್ನ ಪರ್ಮಿಷನ್ ಇಲ್ಲದೆ ಅದ್ ಹೆಂಗಯ್ಯ ಆ ಪರ್ಸ್ ನ ಬಿಸಾಕ್ದೆ? ನಮ್ ದೊಡ್ಡಮ್ಮ ಏನಾದ್ರು ಹೇಳಿದ್ರ ಆ ಪರ್ಸ್ ನ ಬಿಸಾಕಕ್ಕೆ? ಇಲ್ಲ ತಾನೆ, ಮತ್ತೆ ಅದ್ ಹೆಂಗ್ ಬಿಸಾಕ್ದೆ ನೀನು? ಬೇಡ ನಂಗೆ ವಾಪಸ್ ತಗೊಂಬಂದ್ ಕೂಡ ಪರ್ಸ್ ಬೇಕು ಅಂತ. ಇಲ್ಲ ಸರ್ ಎಲ್ಲ ತೊಟ್ಟಿಗೆ ಹಾಕ್ಬಿಟ್ಟೆ ಅಲ್ಲ ಹಾಕ್ಬಿಟ್ಟೆ ಇಲ್ಲ ಹಾಕ್ಬಿಟ್ಟೆ ಅಂದ್ಬಿಟ್ಟು ಸುಳ್ಳು ಹೇಳಿದಾನೆ. ಅಲ್ಲಿ ಅವತ್ತು ಬಾಯಿಗೆ ಬಂದಂಗ್ ಬೈದವನು. ಅವತ್ತು ಏನಾಯ್ತು ನೆಕ್ಸ್ಟ್ ಡೇ ಅಂದ್ರೆ ಅವ್ರ ದೊಡ್ಡಮ್ಮ ಬಚ್ಚಿನ ಮನೆಗೆ ಹೋಗಿದ್ದಾರೆ, ಕಾಲ್ ಜಾರಿ ಬಿದ್ದಿದ್ದಾರೆ. ಕಾಲ್ ಜಾರಿನೇ ಬಿದ್ರ ಇವರೇ ತಳ್ಳದ್ರ ಅಥವಾ ಬೇಕು ಅಂತ ನೀರ್ ಹಾಕಿ ಬೀಳಂಗ್ ಮಾಡಿದ್ರ? ಇದು ನನಗ್ ಡೌಟ್. ತುಂಬಾ ಯೋಚನೆ ಮಾಡ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಇವ್ರು ಬಿದ್ದು ತಲೆ ಎಲ್ಲ ಒಡ್ಕೊಂಡು ಏಟಾಗೋಗ್ಬಿಟ್ಟಿದೆ. ಬಂದ್ ಮಲಗಿಸಿದ್ದಾರೆ. ಸರ್ ನಿಮ್ ದೊಡ್ಡಮ್ಮ ಇದು ಹೇಳ್ತಾ ಇಲ್ಲ ಸರ್ ಏನಾಗಿದೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲಿರೋ ಡಾಕ್ಟರ್ಸ್ ಗಳು ಏನ್ ಮಾಡ್ತಾ ಇದಾರೆ? ಡಾಕ್ಟರ್ಸ್ ಗಳು ಕೂಡ ಏನು ಏನಾಗಿದೆ ಅಂತಾನು ಹೇಳ್ತಾ ಇಲ್ಲ. ನನಗ್ ಗೊತ್ತಿಲ್ಲ ನಿಮ್ ದೊಡ್ಡಮ್ಮ ಎಲ್ ಬಿದ್ರೋ ಏನ್ ಬಿದ್ರೋ ನನಗ್ ಗೊತ್ತಿಲ್ಲ. ಇವ್ ನಮ್ ಫ್ರೆಂಡ್ ಹೋಗ್ಬಿಟ್ಟು ಅಲ್ಲಿ ಒಂದ್ 10 ಜನ ಇರ್ತಕ್ಕಂಥ ಒಂದ್ ರೂಮ್ ಇರುತ್ತಲ್ಲ ಆ ರೂಮ್ ಅಲ್ಲಿ ಹೋಗ್ಬಿಟ್ಟು ಕೇಳಿದಾನೆ ಏನಾಯ್ತಮ್ಮ ಯಾರು ಏನು ಬಾಯ್ ಬಿಡ್ತಾರಂತೆ. ಹಾಗೆ ಯಾವ್ದೋ ಒಂದ್ ಲೇಡಿ ಹಿಂಗ್ ಬಂದ್ಲಂತೆ. ಸರ್ ನೀವು ನಿನ್ನೆ ಬಂದ್ಬಿಟ್ಟು ಅವಾಜ್ ಹೋಗಿದ್ದಕ್ಕೆ ಇವತ್ತು ನಿಮ್ ದೊಡ್ಡಮ್ಮಂದಿ ಪರಿಸ್ಥಿತಿ ಆಗಿದೆ. ಒಂದ್ ಶಾಕ್ ಆಗ್ಬಿಟ್ಟಂತೆ. ಯಾರು ತಳ್ಳಿದ್ರು ಹೇಳಿ ಅಂದ್ರೆ ನೋಡಿ ಎಷ್ಟು ಬೈದಲ್ಲಿ ಇಟ್ಕೊಂಡಿದ್ದಾರೆ ಆ ವೃದ್ಧಾಶ್ರಮ. ಇವತ್ತಿಗೆ ತುಂಬಾ ಬೇಜಾರಾಗುತ್ತೆ ನಿಮ್ಗೆ. ಅದಾದ್ಮೇಲೆ ಅವ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋದ. ಒಂದ್ 15 ದಿನ 20 ದಿನ ಇದ್ರು. ತಲೆಗೆ ಸಿವಿಯರ್ ಆಗಿ ಏಟ್ ಆಗಿದೆ. ಆಕ್ಚುಲಿ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರು ಹೊಡೆದ್ರ ಬಿಡಿದ್ರ ಏನ್ ಮಾಡ್ರೋ ಗೊತ್ತಿಲ್ಲ ನನ್ಗೆ. ಹಾಸ್ಪಿಟಲ್ ಅಲ್ಲಿ ಏನೋ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಅವ್ರಿಗೆ ಬ್ರೈನ್ಗೆ. ಚೆನ್ನಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡು ಇದ್ದವ್ರು ಯಾರು ಇಲ್ಲ ಪಾಪ ಕಷ್ಟ ಇದೆ ಅವ್ರೊಬ್ಬರಿಗೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟಿದ್ದಕ್ಕೆ ಇವತ್ತು ಅವ್ರ ದೊಡ್ಡಮ್ಮನ ಆ ಪರಿಸ್ಥಿತಿ ಬಂದಿದೆ. ಅವ್ರ ದೊಡ್ಡಮ್ಮನ ಪರಿಸ್ಥಿತಿ ಯಾರ್ ಹೆತ್ತವ್ರಿಗೂ ಕೂಡ ಆ ಪರಿಸ್ಥಿತಿ ಆಗ್ಬಾರ್ದು. ಯಾರೋ ಒಂದ್ ಸಂಬಂಧಿಕರು ಕೂಡ ಅದು ಪರಿಸ್ಥಿತಿ ಆಗ್ಬಾರ್ದು. ಸಿ ಫಾರ್ ಎಕ್ಸಾಂಪಲ್ ನಾವೆಲ್ಲ ಏನ್ ಮಾಡ್ತೀವಿ, ಚಿಕ್ಕ ಮಕ್ಕಳನ್ನ ಒಂದು ಪ್ಲೇ ಹೋಮ್ ಬಿಡ್ತೀವಿ ಕರೆಕ್ಟ್. ಅದೇ ತರನೇ ವೃದ್ಧಾಶ್ರಮಕ್ಕೆ ಅಂತ ಬಿಟ್ಟಿರ್ತಾರೆ ಯಾರಾದ್ರೂ, ಕರೆಕ್ಟ್ ಅಲ್ವಾ? ಈ ಪ್ಲೇ ಹೋಮ್ ಅಲ್ಲಿ ಮಕ್ಕಳು ಗಲಾಟೆ ಮಾಡದೇ ಇರ್ತಾರ, ತೀಟೆ ಮಾಡದೇ ಇರ್ತಾರ, ಮಾಡೇ ಮಾಡ್ತಾರೆ. ಹಿರಿಯ ನಾಗರಿಕರು ಅಷ್ಟೇ ಜೋರಾಗಿ ಮಾತಾಡದೇ ಮಾತಾಡ್ತಾರೆ, ಅವ್ರ ಪಾಡಿಗೆ ಏನೋ ಒಂದು ಮಾತಾಡ್ತಾರೆ. ಹಂಗಂತ ಅವ್ರು ಹೊಡೆಯಕ್ಕಾಗತ್ತಾ? ಭಯಕ್ಕಾಗತ್ತಾ? ಸುಮ್ನೆ ಕೂತ್ಕೊಳ್ಳಿ ಹಾಗೆ ಹೀಗೆ ಅಂತ ಏನೋ ಒಂದು ಸಮಜಾಯಿಸ್ಕೊಂಡು ಹೇಳ್ಬೇಕು. ಅದು ಬಿಟ್ಬಿಟ್ಟು ಹೊಡೆಯೋದ? ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಯಾರಾದ್ರೂ ನೀವು ಬೇರೆ ಕಡೆ ರಿಲೋಕೇಟ್ ಆಗ್ತಾ ಇದೀವಿ ಕೆಲ್ಸದ ಮೇಲೆ ನಾವಿಲ್ಲಿ ನೋಡ್ಕೊಳಕ್ ಆಗಲ್ಲ ಪ್ರಾಬ್ಲಮ್ ಇದೆ ಅಂದಾಗ ದಯವಿಟ್ಟು ಒಂದ್ ಬೇರೆ ಮನೆ ಮಾಡಿ ಅವ್ರಿಗೆ. ಆ ಮನೆ ಮಾಡಿ ಒಂದ್ ಕೆಲ್ಸದವ್ರನ್ನ ಫುಲ್ ಇಟ್ಬಿಡಿ, ಅವ್ರಿಗೆ ದುಡ್ಡು ಕೊಟ್ಬಿಡಿ, ಅವ್ರು ಚೆನ್ನಾಗಿ ನೋಡ್ಕೊಂತಾರೆ. ಒಂದ್ 20, 25, 30 ಸಾವಿರ ಖರ್ಚಾಗ್ಬೋದು ನಿಮ್ಗೆ ತಿಂಗಳಿಗೆ. ಚೆನ್ನಾಗಿರ್ತಾರ ಅವರು, ಒಳ್ಳೆ ಮೆಡಿಸಿನ್ ಸಿಗುತ್ತಾ, ಒಳ್ಳೆ ಟೇಕ್ ಕೇರ್ ಮಾಡ್ತಾರ. ಅದ್ ಬಿಟ್ಬಿಡಿ ಯಾಕಂತ 3rd ಕ್ಲಾಸ್ ವೃದ್ಧಾಶ್ರಮಕ್ಕೆ ಬಿಡ್ತೀರಾ ಕಾಸು ಕಮ್ಮಿ ಅಂತ ಅನ್ಬಿಟ್ಟು. ದಯವಿಟ್ಟು ಬಿಡಕ್ ಹೋಗ್ಬೇಡಿ ಸರ್, ಬೇಜಾರ್ ಮಾಡ್ಕೊಂಬಿಡಿ. ನನ್ನ ಫ್ರೆಂಡ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ ವಿಚಾರ ನಾನು ಕೇಳಿದಿಗೆ ನನ್ಗೇನೆ ಬೇಜಾರಾಗಿ ನಾನು ಈ ವಿಚಾರ ಹೇಳ್ತಾ ಇರೋದಷ್ಟೇ. ಈ ವಿಡಿಯೋ ಮುಖಾಂತರ ಯಾವ ಒಂದು ವೃದ್ಧಾಶ್ರಮಕ್ಕೂ ನಾನು ಬೈತಾ ಇಲ್ಲ ಅಥವಾ ಬಿಡಬೇಡಿ ಅಂತ ಹೇಳ್ತಿಲ್ಲ. ಅದೆಲ್ಲ ನಿಮ್ ಇಷ್ಟ. ಅದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ. ನಮ್ ಫ್ರೆಂಡ್ ದೊಡ್ಡಮ್ಮನ್ಗಾದ ಗತಿ ಬೇರೆ ಯಾರಿಗೂ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸೋ ಒಂದು ಪ್ರಯತ್ನ ಮಾಡಿದೀನಿ ಅಷ್ಟೇ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ನಿಮ್ಗೆ ಯಾರಿಗಾದ್ರು ಹರ್ಟ್ ಆಗಿದ್ರೆ ಬೇಜಾರಾಗಿದ್ರೆ ಇಲ್ಲ ಗುರು ಹೇಳಿ ತಪ್ಪು ಹಿಂಗಲ್ಲ ಹಿಂಗಲ್ಲ ಚೆನ್ನಾಗೇ ಇದೆ ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಇಂಥವರಿಂದ ಹಾಗೂ ಇಂತಹ ವೃದ್ಧಾಶ್ರಮದಿಂದ ಒಳ್ಳೊಳ್ಳೆ ವೃದ್ಧಾಶ್ರಮಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ.
ನಾವು ಹೇಳಿರುವ ವಿಚಾರ ಯಾವುದೋ ಒಂದು ವೃದ್ಧಾಶ್ರಮದ ಬಗ್ಗೆ ಮಾತ್ರ ಆಗಿರುತ್ತೆ. ನಮ್ಮ ಸ್ನೇಹಿತರು ಹೇಳಿರುವ ಕತೆ ಮಾತ್ರ ನಿಮ್ಗೆ ಹೇಳಿರುವುದಕ್ಕೆ ಸಾಧ್ಯ ಆಗಿರುತ್ತೆ.